ಖರ್ಗೆ ಸಾಹೇಬರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು. ಅವರು ಹೇಳಿಕೆ ಕೊಟ್ಟಿದ ಮೇಲೆ ಮುಗಿತು. ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋ ಪ್ರಶ್ನೆ ಬರಲ್ಲ. ಸರ್ಕಾರದ ಹಂತದಲ್ಲಿ TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಬೇಕಂತ ನೋಡಿ, ಅರ್ಥ ಮಾಡಿಕೊಳ್ಳ್ರಿ. ಭಾರತೀಯ ಜನತಾ ಪಕ್ಷದವರು ಬರೀ ನೋಡ್ರಿ, ಕೇಳಪ್ಪ ನೋಡಿ, ನಾವು ಏನು ಉದ್ದೇಶಕ್ಕಿದೆ, ಗ್ಯಾರಂಟಿ ಯಾರಿಗೆ ಎಲ್ಲರಿಗೂ ಸಿಗ್ತಾ ಇದೆ. ಜನರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಇವತ್ತು ಕೋಟ್ಯಾಂತರ ಜನರಿಗೆ ಸಹಾಯ ಆಗ್ತಾ ಇದೆ. ಇಡೀ ದೇಶದಲ್ಲಿ ಕರ್ನಾಟಕದ ತಲಾ ಆದಾಯ ಜಾಸ್ತಿ ಆಗಿದೆ. ಗೊತ್ತಾ ನಿಮಗೆ? ನಂಬರ್ 1 ಸ್ಥಾನದಲ್ಲಿ ನಾವಿದ್ದೀವಿ. ಬೇರೆಯವರು ಇದ್ದಾರೆ. ಯಾಕೆ ಇದ್ದೀವಿ? ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಇದ್ದೀವಿ ಹಣ. ಆ ರೀತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಎಲ್ಲರಿಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಯಾರಿಗೂ ಅನ್ಯಾಯ ಮಾಡುವಂಥದ್ದು, ತಾರತಮ್ಯ ಮಾಡುವಂಥ ಪ್ರಶ್ನೆ ಇಲ್ಲ. ಹೊಟ್ಟೆ ಕಿಚ್ಚಿನಂತ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ರಾಜ್ಯಕ್ಕೆ ಬೇಡಿಕೆ ಇರೋದು 5.5 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ. ಆದರೆ ಕೇಂದ್ರ ಸರ್ಕಾರದವರು 8 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಕೆ ಮಾಡಿದ್ದಾರೆ. ಉಳಿದಂಥದ್ದು ಎಲ್ಲಿಗೆ ಹೋಯ್ತು ಅಂತ ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಅಗತ್ಯಕ್ಕಿಂತ ಹೆಚ್ಚಿಗೆ ಪೂರೈಕೆ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಹೇಳ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ಹಾವೇರಿಯಲ್ಲಿ ಗೋಲಿಬಾರ್ ಮಾಡಿದವರು ಬಿಜೆಪಿಯವರು, ರೈತ ವಿರೋಧಿ ನೀತಿ ಅನುಸರಿಸಿದವರು ಬಿಜೆಪಿಯವರು. ಕೃತಕ ಅಭಾವ ಏನಾದರೂ ಇವತ್ತು ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆಲ್ಲ ಬಿಜೆಪಿಯವರೇ ಕಾರಣ. ಕಾಂಗ್ರೆಸ್ ಸರ್ಕಾರ ಇದೆ. ಈಗ ಏನು ಅದಕ್ಕೆ ಪರಿಹಾರ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಎಲ್ಲರೂ, ನಾವೆಲ್ಲ ಸಚಿವ ಸಂಪುಟದಲ್ಲಿ 31ನೇ ತಾರೀಕಿದೆ. ನಾನಿದ್ದೀನಿ, ದರ್ಶನಾ ಪೂರ್ಜೆ ಅವರಿದ್ದಾರೆ. ಅವರೆಲ್ಲರೂ ಕೂಡಿ ಚರ್ಚೆ ಮಾಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ರಾಜ್ಯ ಸರ್ಕಾರದಿಂದ ಏನೇನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅವೆಲ್ಲವನ್ನು ತೆಗೆದುಕೊಳ್ತೇವೆ. ಯಾರಾದರೂ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೇವೆ. ಇಲ್ಲೇ ಜಿಲ್ಲಾಧಿಕಾರಿ ಇದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ. ಅಂಥವ್ರು ಯಾರಾದರೂ ಇವತ್ತಿನ ದಿವಸ ಬ್ಲ್ಯಾಕಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅಂಥವ್ರಿಗೆ ಜೈಲ್ಗತಿ ಮಾಡ್ತೀವಿ.